ಮಾರ್ಚ್ ಸರ್, ಫೆಬ್ರವರಿ, ಸಾರಿ ಫೆಬ್ರವರಿ ಸರ್. ಹಿರೇವಡ್ಡಟ್ಟಿ ಗ್ರಾಮದ ನರಕ ಸದೃಶ ರಸ್ತೆಗಳು. ನಮಸ್ಕಾರ, ಇದು ಇಂದಿನ ವಿಶೇಷ ಸುದ್ದಿ. ರಸ್ತೆಯೋ ಅಥವಾ ಸಾಕ್ಷಾತ್ ಕೆರೆಯೋ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದ ರಸ್ತೆಗಳನ್ನು ನೋಡಿದರೆ ನಿಮಗೂ ಇದೇ ಅನುಮಾನ ಕಾಡುತ್ತೆ. ಕಳೆದ 15 ವರ್ಷಗಳಿಂದ ಇಲ್ಲಿನ ಜನ ಅನುಭವಿಸುತ್ತಿರೋ ನರಕಯಾತನೆಗೆ ಕೊನೆ ಎಂಬುವುದೇ ಇಲ್ಲದಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಇವತ್ತು ಇಡೀ ಗ್ರಾಮವೇ ರೊಚ್ಚಿಗೆದ್ದು ಪಂಚಾಯತಿ ಮುಂದೆ ಗುಡುಗಿದೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಗದಗ ಜಿಲ್ಲೆಯ ಹಿರೇವಡ್ಡಟ್ಟಿ ಗ್ರಾಮದ ವಾರ್ಡ್ ನಂಬರ್ 2 ಮತ್ತು 3ರ ದೃಶ್ಯಗಳಿವು. ಇಲ್ಲಿನ ರಸ್ತೆಗಳು ಮಳೆ ಬಂದಾಗ ಕೆರೆಗಳಾಗಿ ಬದಲಾಗುತ್ತವೆ, ಮಳೆ ಇಲ್ಲದಿದ್ದಾಗ ಚರಂಡಿ ನೀರು ತುಂಬಿ ಹರಿಯುತ್ತವೆ. ಕಳೆದ 15 ವರ್ಷಗಳಿಂದ ಈ ಭಾಗದ ಅಭಿವೃದ್ಧಿ ಅಧಿಕಾರಿಗಳು PDO ಜನರ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಇಂದು ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕೇವಲ ರಸ್ತೆ ಹಾಳಾಗಿರುವುದು ಮಾತ್ರವಲ್ಲ, ಚರಂಡಿ ವ್ಯವಸ್ಥೆ ಇಲ್ಲದೆ ರೋಗರುಜಿನಗಳ ಭೀತಿ ಕೂಡ ಎದುರಾಗಿದೆ. ಪುಟಾಣಿ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದೇ ಒಂದು ಸಾಹಸವಾಗಿ ಪರಿಣಮಿಸಿದೆ. ಅಧಿಕಾರಿಗಳಿಗೆ ಕೇಳಿದರೆ ಸಾಕು, ನಾಳೆ ನೋಡೋಣ, ಅನುದಾನ ಬರಲಿ ಎಂಬ ಸಬೂಬುಗಳೇ ಉತ್ತರವಾಗುತ್ತವೆ. ಈ ಸುಳ್ಳು ಭರವಸೆಗಳಿಗೆ ರೋಸಿ ಹೋದ ಹಿರೇವಡ್ಡಟ್ಟಿ ಜನರು ಇವತ್ತು ತಹಶೀಲ್ದಾರರು ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಹೌದು, ಸ್ಥಳೀಯ ನಿವಾಸಿ ನೋಡಿ ಸಾಹೇಬ್ರೆ, ಇದು ರಸ್ತೆನಾ ಅಥವಾ ಕೆರೆನಾ? 15 ವರ್ಷದಿಂದ ನಾವು ಇದೇ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಮಕ್ಕಳು ಕೆಸರಲ್ಲಿ ಬಿದ್ದು ಶಾಲೆಗೆ ಹೋಗಬೇಕು. PDO ಸಾಹೇಬ್ರು ಕಚೇರಿಯಿಂದ ಆಚೆ ಬಂದು ನೋಡೋದೇ ಇಲ್ಲ. ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಮುಂಡರಗಿ ತಹಶೀಲ್ದಾರರು ಮತ್ತು ತಾಲೂಕು ಪಂಚಾಯತಿಯೋ ಇಒ ಗ್ರಾಮದ ಸ್ಥಿತಿಯನ್ನು ಕಂಡು ಸ್ವತಃ ದಂಗಾದರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ತಹಶೀಲ್ದಾರರು ತಕ್ಷಣವೇ ರಸ್ತೆ ದುರಸ್ತಿಗೆ ಆದೇಶ ನೀಡಿದ್ದಾರೆ. ಸದ್ಯಕ್ಕೆ ಅಧಿಕಾರಿಗಳ ಭರವಸೆಯ ಮೇರೆಗೆ ಪ್ರತಿಭಟನೆ ತಣ್ಣಗಾಗಿದೆ. ಆದರೆ 15 ವರ್ಷಗಳಿಂದ ಈಡೇರದ ಬೇಡಿಕೆ ಈ ಬಾರಿಯಾದರೂ ಈಡೇರುತ್ತಾ? ಹಿರೇವಡ್ಡಟ್ಟಿ ಗ್ರಾಮದ ಜನರ ಕೆಸರು ಮುಕ್ತ ಹಾದಿ ಕನಸಾಗಿಯೇ ಉಳಿಯುತ್ತಾ? ಕಾದು ನೋಡಬೇಕು. ವರದಿ ರಾಜು ಭಜಂತ್ರಿ. ದೊಡ್ಡದಾಗ ಆಗಬಾರ್ದಿತ್ತು, ಅದು ಹಂಗೆ ಇರ್ತದೆ. ಬೇರೆ ಒಣಗಿತ್ತಪ್ಪ ಅಂದ್ರೆ ಎಲ್ಲಿಂದ ಬರ್ತಾರೆ, ಏಸಲ್ಲ ಅಡ್ಡಾಡ್ತಾರೆ. ನೀವೆಲ್ಲರೂ ಹೇಳಿದ್ದು ನಾನು ಹೋಗಿ ನೋಡ್ಕೊಂಡ್ ಬಂದೆ. ಆತರ ಸಮಸ್ಯೆ ಇದೆ. ಬಟ್ ಇಷ್ಟು ದೊಡ್ಡದಾದ ಅಲ್ಲಿ ಬೆಳಿಬಾರ್ದಿತ್ತು. ಈಗ ಸಡನ್ ಆಗಿ ಯಾವುದೋ ಅದನ್ನ ಈಗ ಆಲ್ರೆಡಿ ಬೇಗ ಇತ್ಯರ್ಥ ಮಾಡಿ ಕೊಡ್ತೀವಿ.